ಪಾಬ್ಲೋ ಎಸ್ಕೋಬರ್ ಆದ್ಮೇಲೆ ಎಲ್ ಮೆನ್ಚೋ ಇವನು ಮೆಕ್ಸಿಕೋ ಸರ್ಕಾರನ ಅಳ್ಳಾಡ್ಸಿದ್ದ. ಫೆಬ್ರವರಿ 22, 2026 ಭಾನುವಾರ ಬೆಳಗ್ಗೆ ಇಡೀ ಜಗತ್ತಿನ ಮೋಸ್ಟ್ ವಾಂಟೆಡ್ ಡ್ರಗ್ ಲಾರ್ಡ್ ಈ ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾನಂತ ಯಾರಿಗೂ ಗೊತ್ತಿರ್ಲಿಲ್ಲ. ಮೆಕ್ಸಿಕೋ ಅಲ್ಲಿ ಟಪಾಲ್ಪಾ ಅಂತ ಒಂದು ಟೌನ್ ಇದೆ, ಆ ಟೂರಿಸ್ಟ್ ಟೌನ್. ಈ ಟೌನ್ ಇಂದ ಹೊರಗೆ ಒಂದು ಕಾಡಿದೆ. ಆ ಫಾರೆಸ್ಟ್ ಅಲ್ಲಿ ಒಂದು ಕಾಂಪೋಸ್ಟ್ ಕ್ಯಾಬಿನೆಟ್ ಅಲ್ಲಿ ಬಚ್ಚಿಟ್ಕೊಂಡಿದ್ದ. ಅಮೆರಿಕ ಸರ್ಕಾರ ಇವನ್ ತಲೆ ಮೇಲೆ $15 million ರಿವಾರ್ಡ್ ಇಟ್ಟಿದ್ರು. ಎಲ್ ಮೆನ್ಚೋ ಇವನು ಎಷ್ಟು ಸೀಕ್ರೆಟಿವ್ ಆಗಿದ್ದ ಅಂದ್ರೆ ಇವನು ಹೇಗ್ ಕಾಣಿಸ್ತಾನಂತ ಯಾರಿಗೂ ಗೊತ್ತಿರ್ಲಿಲ್ಲ. ಪೊಲೀಸ್ ಹತ್ರ ಇವನ ರೀಸೆಂಟ್ ಫೋಟೋಸ್ ಯಾವ್ದು ಇರ್ಲಿಲ್ಲ. ಅವನು 1980s ಮತ್ತೆ 90s ಅಲ್ಲಿ ಅರೆಸ್ಟ್ ಆಗಿರ್ಬೇಕಾದ್ರೆ ಹಿಡಿದ ಫೋಟೋಗಳೇ ಪೊಲೀಸ್ ಹತ್ರ ಇದ್ದಿದ್ದು. 25 ಫೆಬ್ರವರಿ ಮೆಕ್ಸಿಕೋ ಇಂಟೆಲಿಜೆನ್ಸ್ಗೆ ಒಂದು ಲೀಡ್ ಸಿಗುತ್ತೆ. ಎಲ್ ಮೆನ್ಚೋಗೆ ಒಬ್ಳು ರೊಮ್ಯಾಂಟಿಕ್ ಪಾರ್ಟ್ನರ್ ಇರ್ತಾಳೆ, ಅವಳಿಗೆ ಒಬ್ಬ ಅಸೋಸಿಯೇಟ್ ಇರ್ತಾನೆ. ಆ ಅಸೋಸಿಯೇಟ್ ಇವಳನ್ನ ಟಪಾಲ್ಪಾ ಹೊರಗೆ ಒಂದು ರೂರಲ್ ಏರಿಯಾ ಇರುತ್ತೆ, ಅಲ್ಲಿ ಡ್ರಾಪ್ ಮಾಡಿ ಹೋಗಿರ್ತಾನೆ. ಆ ಅಸೋಸಿಯೇಟ್ ನ ಟ್ರ್ಯಾಕ್ ಮಾಡ್ತಾ ಪೊಲೀಸ್ ಎಲ್ ಮೆನ್ಚೋ ವರ್ಗೂ ರೀಚ್ ಆಗ್ತಾರೆ. ನೆಕ್ಸ್ಟ್ ಡೇ 21ನೇ ತಾರೀಕು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೆ ಎಲ್ ಮೆನ್ಚೋ ಅಲ್ಲೇ ಇರ್ತಾನೆ with all his bodyguards. The couple met with Mencho at that location, and on February 21st, they left the building and information was obtained that Mencho was still there. And next day 22ನೇ ತಾರೀಕು ಮೆಕ್ಸಿಕನ್ ಫೋರ್ಸಸ್ ಸೋಲ್ಜರ್ಸ್ ಎಲ್ಲಾನು ಅಲ್ಲಿಗೆ ಬರ್ತಾರೆ. ಅವ್ನ ಕಾಂಪೌಂಡ್ ಸುತ್ತಲೂ ಸುತ್ತೋರಿತಾರೆ. ಅವರು ಲಿಮಿಟೆಡ್ ಏರ್ ಫೋರ್ಸ್ ನ ಯೂಸ್ ಮಾಡ್ತಾರೆ. ಈ ತರ ಸುತ್ತೋರಿತಾ ಇರ್ಬೇಕಾದ್ರೆ ಬಾಡಿ ಗಾರ್ಡ್ಸ್ ನೋಡಿ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಸೋಲ್ಜರ್ಸ್ ಕೂಡ ಫೈರ್ ಮಾಡ್ತಾರೆ. ಎಲ್ ಮೆನ್ಚೋ ಅವ್ನ 4 ಜನ ಬಾಡಿ ಗಾರ್ಡ್ಸ್ ಜೊತೆಲಿ ಕಾಡ್ ಒಳಗಡೆ ಓಡೋಗ್ಬಿಡ್ತಾನೆ. ಆದ್ರೂ ಕೂಡ ಪೊಲೀಸ್ ಅವನ್ನ ಚೇಸ್ ಮಾಡಿ ಇನ್ನೊಂದ್ಸತಿ ಫೈರಿಂಗ್ ಆಗುತ್ತೆ. ಈ ಫೈರಿಂಗ್ ಅಲ್ಲಿ ಎಲ್ ಮೆನ್ಚೋ ವಾಸ್ ಹರ್ಟ್ ರಿಯಲಿ ಬ್ಯಾಡ್. ಅವನ ಜೊತೆ ಇದ್ದ ಬಾಡಿ ಗಾರ್ಡ್ಸ್ ಸತ್ತೋಗ್ತಾರೆ. ಅವನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆನ್ ದ ವೇ ಅವ್ನು ಸತ್ತೋಗ್ಬಿಡ್ತಾನೆ. ಈಗ ಎಲ್ ಮೆನ್ಚೋ ಯಾರು ಮತ್ತೆ ಅವನು ಇಷ್ಟು ಪವರ್ಫುಲ್ ಹೇಗಾದ? 1992 ಅಲ್ಲಿ ಕ್ಯಾಲಿಫೋರ್ನಿಯನ್ ಪೊಲೀಸ್ ಒಂದು ಸ್ಮಾಲ್ ಟೈಮ್ ಡ್ರಗ್ ಡೀಲರ್ ನ ಹಿಡಿತಾರೆ. ಅವ್ರನ್ನ ಜೈಲಲ್ಲಿ ಹಾಕ್ತಾರೆ. ಆದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಇದೇ ಮನುಷ್ಯ 20 ವರ್ಷ ಆದ್ಮೇಲೆ ಇಡೀ ಜಗತ್ತಿನ ಮೋಸ್ಟ್ ವಾಂಟೆಡ್ ಡ್ರಗ್ ಲಾರ್ಡ್ ಆಗ್ತಾನೆ ಅಂತ. ಮೆಕ್ಸಿಕೋ ಮಿಶೋವಾಕನ್ ಸ್ಟೇಟ್ ಆಗ್ವಾಲಿಲಾ ಸಿಟಿಯಲ್ಲಿ ಇವನು ಹುಟ್ಟೋದು 1966 ಅಲ್ಲಿ. ಆಗ್ವಾಲಿಲಾ ಸಿಟಿಯಲ್ಲಿ ಆ ಟೈಮ್ ಅಲ್ಲಿ ಪಾವರ್ಟಿ ತುಂಬಾ ಪೀಕ್ ಅಲ್ಲಿತ್ತು ಅಂಡ್ ಅವ್ರ ಫ್ಯಾಮಿಲಿ ಅವಕಾಡೋದು ಫಾರ್ಮಿಂಗ್ ಮಾಡ್ತಾ ಇದ್ರು ಅಂಡ್ ಮೌಂಟೈನ್ಸ್ ಅಲ್ಲಿ ಇಲ್ಲಿಗಲ್ ಮೆರುವಾನದು ಪ್ಲಾಂಟೇಶನ್ ಆಗ್ತಾ ಇತ್ತು. ಅವ್ನು 5ನೇ ಕ್ಲಾಸ್ ವರೆಗೂ ಸ್ಕೂಲಿಗೆ ಹೋಗ್ತಾನೆ. ಆಮೇಲೆ ಅವನು ಸ್ಕೂಲ್ ಬಿಟ್ಬಿಡ್ತಾನೆ. ಸ್ಕೂಲ್ ಬಿಟ್ಟು ಅವನು ಫಾರ್ಮಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ ಮೆನ್ಚೋದು ಒರಿಜಿನಲ್ ನೇಮ್ ಡಿಮೆಸಿಯೋ ಜೋಸ್ ಸೆರುವಾಂತಸ್. ಅವನು 14 ವರ್ಷ ಆಗಿದ್ದೆ ಅವನ್ನ ಮೆರುವಾನ ಪ್ಲಾಂಟ್ಸ್ ನ ನೋಡ್ಕೊಳ್ಳೋದಕ್ಕೆ ಬಿಡ್ತಾರೆ. ಆದ್ರೆ 1980s ಅಲ್ಲಿ ನಾನು ಒಂದು ಒಳ್ಳೆ ಜೀವನ ಕಟ್ಕೋಬೇಕು ಅಂತ ಅವನು ಅಮೆರಿಕಾಗೆ ಬರ್ತಾನೆ. ಆದ್ರೆ ಒಳ್ಳೆ ಜೀವನ ಕಟ್ಕೊಳ್ಳೋ ಬದಲು ಈ ಫೈಂಡ್ಸ್ ಕ್ರೈಮ್ ಲೈಫ್. ಆದ್ರೆ 1986 ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕನ್ ಪೊಲೀಸ್ ಇವನ್ನ ಅರೆಸ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಕೀಪಿಂಗ್ ಲೋಡೆಡ್ ಗನ್. ಸಾಕಷ್ಟು ವರ್ಷಗಳವರೆಗೂ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ಕಳ್ತನ ಮಾಡ್ತಾ 1992 ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಒಂದು ಇಂಪೀರಿಯಲ್ ಬಾರ್ ಅಲ್ಲಿ ಹೆರೋಯಿನ್ ನ ಸೇಲ್ ಮಾಡ್ತಾ ಇರ್ತಾನೆ. ಅಂಡರ್ ಕವರ್ ಪೊಲೀಸ್ ಅವನ್ನ ಹಿಡಿತಾರೆ. ಹಿಡಿದು ಅವನ್ಗೆ 3 ವರ್ಷ ಜೈಲಾಗುತ್ತೆ ಅಂಡ್ 1997 ಅಲ್ಲಿ ಅವನು ಪರೋಲ್ ಮೇಲೆ ಹೊರಗೆ ಬರ್ತಾನೆ ಅಂಡ್ ಅವನ್ನ ಮೆಕ್ಸಿಕೋಗೆ ಡಿಪೋರ್ಟ್ ಮಾಡ್ತಾರೆ. ಈ ಟೈಮ್ಗೆ ಅವನ ವಯಸ್ಸು ಬಂದು 30 ಆಗಿರುತ್ತೆ. ಅವನು ಮೆಕ್ಸಿಕೋಗೆ ಬಂದಿದ್ದಾದ್ಮೇಲೆ ಪೊಲೀಸ್ ಆಗ್ಬಿಡ್ತಾನೆ. ಎಸ್, ಯು ಹರ್ಡ್ ಮಿ ರೈಟ್. ಒಬ್ಬ ಡ್ರಗ್ ಲಾರ್ಡ್ ಪೊಲೀಸ್ ಆಗ್ಬಿಡ್ತಾನೆ. ಅವನು ಸಾಕಷ್ಟು ವರ್ಷಗಳವರೆಗೂ ಪೊಲೀಸ್ ಆಗಿ ವರ್ಕ್ ಮಾಡ್ತಾನೆ. ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಇಲ್ಲಿ ಯಾರು ಕರಪ್ಟ್ ಪೊಲೀಸ್ ಅಂತ ಅಂಡ್ ಸಿಸ್ಟಮ್ ಅಲ್ಲಿ ಯಾವ ತರ ಲೂಪ್ ಹೋಲ್ಸ್ ಇದೆ ಅಂತ. ಇದೇನೆ ಮುಂದೆ ಅವನಿಗೆ ತುಂಬಾ ಡೇಂಜರಸ್ ವೆಪನ್ ಆಗೋದು. ಈ ಟೈಮಲ್ಲಿ ಅವನು ಮದುವೆ ಆಗ್ತಾನೆ ರೋಸಾಲಿಂಡಾ ಗನ್ಜಾಲಿಯಸ್ ಇವ್ರ ಜೊತೆಯಲ್ಲಿ. ಇವರು ತುಂಬಾ ಪವರ್ಫುಲ್ ಕಾರ್ಟಲ್ ಫ್ಯಾಮಿಲಿಯಿಂದ ಬರ್ತಾ ಇದ್ದಿದ್ದು. ಈ ಮದುವೆ ಎಲ್ ಮೆನ್ಚೋಗೆ ಆರ್ಗನೈಸ್ ಕ್ರೈಮ್ಗೆ ಒಂದು ಎಂಟ್ರಿ ಟಿಕೆಟ್ ಆಗ್ಬಿಡುತ್ತೆ. ಬಿಗಿನಿಂಗ್ ಡೇಸ್ ಅಲ್ಲಿ ಅವನು ಆ ಕಾರ್ಟಲ್ ಫ್ಯಾಮಿಲಿಗೆ ಬಾಡಿ ಗಾರ್ಡ್ ಆಗಿದ್ದ ಅಂಡ್ 2010 ಅಲ್ಲಿ ಆ ಕಾರ್ಟಲ್ ಫ್ಯಾಮಿಲಿಯಲ್ಲಿ ಇದ್ದ ಎಲ್ಲಾ ಲೀಡರ್ಸ್ ಹೊತ್ತೋಗಿದ್ರು ಅಥವಾ ಜೈಲಲ್ಲಿ ಇದ್ರು. ಎಲ್ ಮೆನ್ಚೋ ಲೀಡರ್ಶಿಪ್ ಕೇಳ್ತಾನೆ, ಆದ್ರೆ ಅವನಿಗೆ ಲೀಡರ್ಶಿಪ್ ಸಿಗೋದಿಲ್ಲ. ಇದಕ್ಕೋಸ್ಕರ ಇವನು ಆ ಫ್ಯಾಮಿಲಿಯಿಂದ ಹೊರಗೆ ಬಂದು ತನ್ನದೇ ಆದಂತಹ ಒಂದು ಕಾರ್ಟಲ್ ನ ರೆಡಿ ಮಾಡ್ತಾನೆ. ಬೇಸಿಕಲಿ ಕಾರ್ಟಲ್ ಅಂದ್ರೆ ಒಂದು ಆರ್ಗನೈಸ್ ಗ್ರೂಪ್. ಆ ಗ್ರೂಪ್ ಒಂದು ಕಂಟ್ರಿಗೆ ಹೆಲ್ಪ್ ಮಾಡೋ ತರ ಇರ್ಬೋದು, ಇಲ್ಲಾಂದ್ರೆ ಒಂದು ಬಿಸ್ನೆಸ್ ಗೆ ಹೆಲ್ಪ್ ಮಾಡೋ ತರ ಇರ್ಬೇಕು. ಅವರೇನೆ ಸಪ್ಲೈನ ಕಂಟ್ರೋಲ್ ಮಾಡೋದು, ಅವರೇನೆ ಪ್ರೈಸಸ್ ಡಿಸೈಡ್ ಮಾಡೋದು. ಆ ಕಾರ್ಟಲ್ಗೆ ಒಂದು ಹೆಸರಿಡ್ತಾರೆ CJNG. 5 ವರ್ಷ ಆದ್ಮೇಲೆ 2015 ಅಲ್ಲಿ ಮೆಕ್ಸಿಕೋ ಫೋರ್ಸಸ್ ಒಂದು ಆಪರೇಷನ್ ನ ಲಾಂಚ್ ಮಾಡ್ತಾರೆ, ಆಪರೇಷನ್ ಜಾಲಿಸ್. ಈ ಆಪರೇಷನ್ ಮೇನ್ ಪರ್ಪಸ್ ಬಂದು ಎಲ್ ಮೆನ್ಚೋನ ಎಲಿಮಿನೇಟ್ ಮಾಡೋದಾಗಿರುತ್ತೆ. ಮಿಲಿಟರಿ ಹೆಲಿಕಾಪ್ಟರ್ಸ್ ನ ಯೂಸ್ ಮಾಡ್ತಾರೆ ಅಗೇನ್ಸ್ಟ್
CJNG ಕಾರ್ಟಲ್ಸ್. ಆದ್ರೆ CJNG ಕಾರ್ಟಲ್ಗೆ ಮೊದಲೇನೆ ಗೊತ್ತಿತ್ತು. ಆದ್ರೆ CJNG ದೇ ವೇರ್ ಅಡ್ವಾನ್ಸ್. ಅವ್ರ ಹತ್ರ RPG-27 ರಾಕೆಟ್ ಲಾಂಚರ್ಸ್ ಇತ್ತು, ಮಿಷಿನ್ ಗನ್ಸ್ ಇತ್ತು. CJNG ಅವರು ಅಟ್ಯಾಕ್ ನ ರೆಸಿಸ್ಟ್ ಮಾಡ್ತಾರೆ. CJNG ಸ್ಟಾಪ್ಡ್ ದ ಅಟ್ಯಾಕ್. ಯಾವಾಗ ಮಿಲಿಟರಿ ಇವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರಲ್ಲ, ಅವರು ಕೂಡ ಬ್ಯಾಕ್ ಫೈರ್ ಮಾಡ್ತಾರೆ. We heard a boom like a bomb. They took down the aircraft. They took it down. ಆ ಹೆಲಿಕಾಪ್ಟರ್ ಅಲ್ಲಿ 18 ಜನ ಇರ್ತಾರೆ. 18 ಜನದಲ್ಲಿ 9 ಜನ ಸತ್ತೋಗ್ತಾರೆ. ಈ ಕಾರ್ಟಲ್ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ, ಈ ಅಟ್ಯಾಕ್ ಆದ್ಮೇಲೆ ಈ ಕಾರ್ಟಲ್ ಮೆಕ್ಸಿಕೋ ಅಲ್ಲಿ ಸಾಕಷ್ಟು ಜಾಗಗಳಲ್ಲಿ ಬೆಂಕಿ ಹಾಕ್ತಾರೆ. ಪೆಟ್ರೋಲ್ ಬಂಕ್ಸ್, ಮಾರ್ಕೆಟ್ಸ್ ಎಲ್ಲಾ ಜಾಗದಲ್ಲಿ ಬೆಂಕಿ ಹಾಕ್ತಾರೆ. ಈ ಕಾರ್ಟಲ್ ನ ಕಂಟ್ರೋಲ್ ಮಾಡೋದಕ್ಕೆ ಮೆಕ್ಸಿಕನ್ ಗವರ್ಮೆಂಟ್ 10,000 ಮಿಲಿಟರಿ ಟ್ರೂಪ್ಸ್ ನ ಕರ್ಕೊಂತಾರೆ. ಒಬ್ಬ ಫೆಡರಲ್ ಇನ್ವೆಸ್ಟಿಗೇಟರ್ ಹೇಳ್ತಾನೆ, ಪಾಬ್ಲೋ ಎಸ್ಕೋಬಾರ್ ಆದ್ಮೇಲೆ ಎಲ್ಮೆನ್ಚೋ ಇವನು ಒಂದು ದೇಶದ ಸರ್ಕಾರ ಮುಂದೆ ನಿಂತ್ಕೊಂಡಿದ್ದ. ಈಗ ಕ್ವೆಶ್ಚನ್ ಏನು ಅಂದ್ರೆ, CJNG ಇಷ್ಟು ಪವರ್ಫುಲ್ ಹೇಗಾಯ್ತು? ದ ಆನ್ಸರ್ ಇಸ್ 2 ಕೆಮಿಕಲ್ಸ್. ಒಂದು ಮೆಟಾಫೆಂಟಮಿನ್ ಅಂಡ್ ಫೆಂಟನಲ್. ಅವ್ರು ಯಾವುದೇ ನಾರ್ಮಲ್ ಡ್ರಗ್ ಕಾರ್ಟಲ್ ತರ ಆಪರೇಟ್ ಮಾಡ್ತಾ ಇದ್ದಿಲ್ಲ. ಅವರು ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ತರ ಆಪರೇಟ್ ಮಾಡ್ತಾ ಇದ್ರು. ಅಕಾರ್ಡಿಂಗ್ ಟು DIA ಎಸ್ಟಿಮೇಟ್, ಅಮೆರಿಕಾಗೆ ಬೈ ಏರ್ ಆರ್ ಸಿ ಇದ್ರ ಮೂಲಕ ಬರ್ತಾ ಇದ್ದಂತಹ ಡ್ರಗ್ ಅಲ್ಲಿ 1/3 ಆಫ್ ಡ್ರಗ್ ಬರೀ ಒಂದು ಕಾರ್ಟಲ್ ಇಂದ ಬರ್ತಾ ಇತ್ತು 2019 ಅಲ್ಲಿ. ಅಂಡ್ 2018 ಅಲ್ಲಿ ಈ ಒಂದು ಕಾರ್ಟಲ್ಗೆ ಆಲ್ಮೋಸ್ಟ್ 100 ಮೆಟಾ ಲ್ಯಾಬ್ಸ್ ಇತ್ತು ಮೆಕ್ಸಿಕೋ ಅಲ್ಲಿ. ಹೆರೋಯಿನ್ ಮತ್ತೆ ಕೊಕೈನ್ ಗೆ ಕಂಪೇರ್ ಮಾಡಿದ್ರೆ ಮೆಟಾ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕೊಕೈನ್ಗೆ ಕೊಲಂಬಿಯನ್ ಸಪ್ಲೈಯರ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಾಯ್ತು. ಆದ್ರೆ ಮೆಟಾನ ಇವರು ಸ್ವತಃ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಬೈ ಇಂಪೋರ್ಟಿಂಗ್ ಕೆಮಿಕಲ್ಸ್ ಫ್ರಮ್ ಚೈನಾ. ಈ ಕಾರ್ಟಲ್ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ, ಅವರು ಒಂದು ಪೋರ್ಟ್ ನ ಕಂಟ್ರೋಲ್ ಮಾಡ್ತಾ ಇದ್ರು. ಅದೇ ಪೋರ್ಟ್ ಇಂದ ಅವರಿಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ನ ಚೈನಾ ಇಂದ ತರಿಸ್ಕೊಂತ ಇದ್ದಿದ್ದು. ಆದ್ರೆ ದೇರ್ ಇಸ್ ಅನದರ್ ಡೇಂಜರಸ್ ಕೆಮಿಕಲ್. ಅದು ಬರೀ 2 ಗ್ರಾಮ್ ಇಂದ ಒಬ್ಬ ಮನುಷ್ಯ ಸತ್ತೋಗ್ತಾನೆ. ನಾವ್ ದ ಕ್ವೆಶ್ಚನ್ ಇಸ್, ಮೆಕ್ಸಿಕೋ ಅಲ್ಲಿ ಈ ಕಾರ್ಟಲ್ಸ್ ಇಷ್ಟು ಪವರ್ಫುಲ್ ಹೇಗಾಯ್ತು? ಇದಕ್ಕೆಲ್ಲ ಕಾರಣ ದಟ್ ಒನ್ ಥಿಂಗ್, ಅದೇನೆ ಪ್ಲಾತಾ ಓ ಪ್ಲೋಮೋ. ಒಬ್ಬ ಮೆಕ್ಸಿಕನ್ ಮೇಯರ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವನು ತಿಂಗಳಿಗೆ ಸ್ಯಾಲ್ರಿ ಬಂದು 30,000 pesos. ಒಂದಿನ ರಾತ್ರಿ ಅವ್ರ ಮನೆಗೆ ಒಂದು SUV ಬರುತ್ತೆ. ಆ SUV ಇಂದ 5 ಜನ ಹೊರಗ್ ಬರ್ತಾರೆ. ಒಬ್ರ ಕೈಯಲ್ಲಿ ಗನ್ ಅಂಡ್ ಬ್ರೀಫ್ ಕೇಸ್ ಇರುತ್ತೆ. ಆ ಬ್ರೀಫ್ ಕೇಸ್ ಅಲ್ಲಿ 5 ಲಕ್ಷ pesos ಇರುತ್ತೆ. ಗನ್ನ ಹಣೆಗಿಟ್ಟು he says that ಪ್ಲಾತಾ ಓ ಪ್ಲೋಮೋ ಅಂದ್ರೆ ಟೇಕ್ ಮನಿ ಆರ್ ಟೇಕ್ ಬುಲೆಟ್. ಇದು ಯಾವುದೇ ತರ ಇಮ್ಯಾಜಿನರಿ ಸ್ಟೋರಿ ಅಲ್ಲ, ಇದು ಒಂದು ಸಿಸ್ಟಮ್ ಆಗ್ಬಿಟ್ಟಿತ್ತು ಮೆಕ್ಸಿಕೋ ಅಲ್ಲಿ. ಈ ಸಿಸ್ಟಮ್ ನ ಒಂದು ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟ್ ಮಾಡಿದ್ದು PRI ಅಂದ್ರೆ ಇಂಟರ್ನ್ಯಾಷನಲ್ ರೆವಲ್ಯೂಷನರಿ ಪಾರ್ಟಿ ಇಂಗ್ಲಿಷ್ ಅಲ್ಲಿ. ಈ ಪಾರ್ಟಿ ಮೆಕ್ಸಿಕೋನ 71 ವರ್ಷವರೆಗೂ ರೂಲ್ ಮಾಡುತ್ತೆ. 1929 ಇಂದ 2000 ವರೆಗೂ. ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ವೀಕ್ ಆಗಿತ್ತು ಅಂದ್ರೆ, ಅವರು ಕೂಡ ಈ ಪಾರ್ಟಿ ಜೊತೆಲಿ ಕೊಲೆ ಮಾಡ್ಕೊಂಡ್ಬಿಟ್ಟಿದ್ರು. ಇದನ್ನ ಪ್ಲಾಜಾ ಸಿಸ್ಟಮ್ ಅಂತ ಕರೀತಾರೆ. ರೂಲ್ ಅಂತೂ ಸಿಂಪಲ್ ಆಗಿತ್ತು. ನಾವು ಪಬ್ಲಿಕ್ ವೈಲೆನ್ಸ್ ಮಾಡೋದಿಲ್ಲ, ಮತ್ತೆ ಯಾವುದೇ PRI ಅಫಿಷಿಯಲ್ಸ್ ಗೆ ಹರ್ಟ್ ಮಾಡೋದಿಲ್ಲ. ಆದ್ರೆ ಇನ್ ರಿಟರ್ನ್ ಯು ಹ್ಯಾವ್ ಟು ಡೂ ಓನ್ಲಿ ಒನ್ ಥಿಂಗ್, ಟೇಕ್ ಬ್ರೈಬ್. 2000 ಅಷ್ಟೊತ್ತಿಗೆ PRI ಪಾರ್ಟಿದು ಟೈಮ್ ಮುಗಿದೋಗುತ್ತೆ. 2006 ಅಲ್ಲಿ ಇವರು ಪ್ರೆಸಿಡೆಂಟ್ ಆಗ್ತಾರೆ. ಇವರು ದೊಡ್ಡ ಕಾರ್ಟಲ್ಸ್ ವಿರುದ್ಧ ವಾರ್ ನ ಡಿಕ್ಲೇರ್ ಮಾಡ್ತಾರೆ. ಥೌಸಂಡ್ಸ್ ಆಫ್ ಸೋಲ್ಜರ್ಸ್ ನ ಡಿಪ್ಲಾಯ್ ಮಾಡ್ತಾರೆ. 37 ಕಿಂಗ್ ಪಿನ್ಸ್ ಅಲ್ಲಿ 25 ಕಿಂಗ್ ಪಿನ್ಸ್ ನ ಸಾಯಿಸ್ತಾರೆ. ಆದ್ರೂ ಕೂಡ ಈ ಕಲ್ಚರ್ ಮುಗ್ದಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಒಬ್ರು ಕಿಂಗ್ ಪಿನ್ ಹೋದ್ರೆ ಇನ್ನೊಬ್ಬ ಬಂದ್ಬಿಡ್ತಾ ಇದ್ದ. ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ವೈಲೆನ್ಸ್ 2018 ಅಲ್ಲಿ ಆಂಡ್ರೂಸ್ ಇವರು ಪ್ರೆಸಿಡೆಂಟ್ ಆಗ್ತಾರೆ. ಇವರು ಒಂದು ಸ್ಲೋಗನ್ ಕೊಡ್ತಾರೆ, ಹಗ್ಸ್ ನೋ ಬುಲೆಟ್ಸ್. ಅವ್ರು ಹೇಳ್ತಾರೆ, ನಾವು ಕಾರ್ಟಲ್ಸ್ ವಿರುದ್ಧ ಫೈಟ್ ಮಾಡೋದನ್ನ ನಿಲ್ಲಿಸಿದ್ರೆ ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಪಾವರ್ಟಿ ಕಮ್ಮಿ ಆಗುತ್ತೆ. Cambiará la estrategia fallida de combate a la inseguridad y a la violencia. Más que el uso de la fuerza, atenderemos las causas que originan la inseguridad y la violencia. ಅನ್ಫಾರ್ಚುನೇಟ್ಲಿ ಈ ಇಂಪ್ಲಿಮೆಂಟೇಷನ್ ಕೆಲಸ ಮಾಡೋದಿಲ್ಲ. ರೀಸನ್ ಏನು ಅಂದ್ರೆ, ಈ ಡ್ರಗ್ ಗೆ ಅಮೆರಿಕನ್ಸ್ ವಿಕ್ಟಿಮ್ ಆಗ್ಬಿಟ್ಟಿದ್ರು. ಅಂಡ್ ಇಲ್ಲಿ ಅಮೆರಿಕ ಬಂದು ಮಾಸ್ಟರ್ ಮೈಂಡ್ ಆಗಿತ್ತು. ಇದು ಬರೀ ಒಂದು ಮಿಸ್ಟೇಕ್ ಇಂದ ಸ್ಟಾರ್ಟ್ ಆಗಿರ್ಲಿಲ್ಲ. ದೇ ವಾಸ್ ಸೆವೆರಲ್ ಮಿಸ್ಟೇಕ್ಸ್. 1980 ಅಲ್ಲಿ CIA ಕಾಂಟ್ರಾ ರೆಬಲ್ಸ್ ಗೆ ಸಪೋರ್ಟ್ ಮಾಡಿದ್ರು. ಇವರು ಸೋಷಿಯಲಿಸ್ಟ್ ಗವರ್ಮೆಂಟ್ ಆಫ್ ನಿಕರೇನಿಯಾ ಇವ್ರ ವಿರುದ್ಧ ಫೈಟ್ ಮಾಡ್ತಾ ಇದ್ರು. ಈ ಕಾಂಟ್ರಾಸ್ ಗೆ ಮೆಕ್ಸಿಕನ್ ಡ್ರಗ್ ಕಾರ್ಟಲ್ಸ್ ಫಂಡ್ ಮಾಡ್ತಾ ಇದ್ದಿದ್ದು. ಅಂಡ್ ಎರಡನೇದು NAFTA ನಾಫ್ಟಾ, ದ ನಾರ್ತ್ ಅಮೆರಿಕನ್ ಟ್ರೇಡ್ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ ಕೆನಡಾ, US ಮತ್ತೆ ಮೆಕ್ಸಿಕೋ ಮಧ್ಯ ಆಗಿದ್ದು. ಇಲ್ಲಿ ಅಫಿಷಿಯಲ್ಸ್ ಮೊದಲೇನೆ ವಾರ್ನ್ ಮಾಡ್ತಾರೆ, ಎಕ್ಸ್ಟ್ರೀಮ್ ಡ್ರಗ್ ಇಂಪೋರ್ಟ್ ಗೆ ದಾರಿ ಮಾಡ್ಕೊಟ್ಬಿಡುತ್ತೆ ಅಂತ. ಆದ್ರೆ ಇವ್ರನ್ನ
ಡಿಬೇಟ್ ಅಲ್ಲಿ ಸೈಲೆಂಟ್ ಮಾಡ್ಬಿಡ್ತಾರೆ. ಈ ಅಗ್ರಿಮೆಂಟ್ ಆಗೋದಕ್ಕಿಂತ ಮುಂಚೆ ಒಂದ್ ದಿನಕ್ಕೆ ಬಾರ್ಡರ್ಸ್ 7,500 ಟ್ರಕ್ಸ್ ಪಾಸ್ ಆಗ್ತಾ ಇತ್ತು. ಈ ಅಗ್ರಿಮೆಂಟ್ ಆದ್ಮೇಲೆ ಈ ನಂಬರ್ಸ್ 12,000 ಆಗ್ಬಿಡುತ್ತೆ. ಥರ್ಡ್ ಮಿಸ್ಟೇಕ್ 2014 ಇಂದ 2018 ವರೆಗೂ ವೆಪನ್ ಡೀಲಿಂಗ್. ಮೆಕ್ಸಿಕೋ ಅಲ್ಲಿ ರಿಕವರ್ ಆದಂತಹ ಫೈರ್ ಆರ್ಮ್ಸ್ ಅಲ್ಲಿ 70% ಫೈರ್ ಆರ್ಮ್ಸ್ ಅಮೆರಿಕದಾಗಿತ್ತು. ಮೆಕ್ಸಿಕೋ ಅಲ್ಲಿ 6,500 ಗನ್ ಡೀಲರ್ಸ್ ಇದ್ರು. ಅಂದ್ರೆ ಪರ್ ಮೈಲ್ 3 ಗನ್ ಡೀಲರ್ಸ್. ಮೆಕ್ಸಿಕನ್ ಗವರ್ಮೆಂಟ್ ಎಸ್ಟಿಮೇಟ್ ಮಾಡಿದೆ ಒಂದ್ ವರ್ಷದಲ್ಲಿ 2 ಲಕ್ಷ ವೆಪನ್ಸ್ ಅಮೆರಿಕ ಇಂದ ಸ್ಮಗಲ್ ಆಗುತ್ತೆ. ಇದೆಲ್ಲ ಆದ್ಮೇಲೆ ಅಮೆರಿಕ ಒಂದು ಆಪರೇಷನ್ ಲಾಂಚ್ ಮಾಡ್ತಾರೆ, ಫಾಸ್ಟ್ ಅಂಡ್ ಫ್ಯೂರಿಯಸ್. ಇಲ್ಲಿ ಇವ್ರ ಪ್ಲಾನ್ ಒಂದೇ ಆಗಿರುತ್ತೆ. 2,000 ವೆಪನ್ಸ್ ನ ಮೆಕ್ಸಿಕೋ ಒಳಗೆ ಬರೋದಕ್ಕೆ ಅಲೋ ಮಾಡ್ತಾರೆ. ಅಲೋ ಮಾಡಿ ಆ ವೆಪನ್ಸ್ ನ ಟ್ರ್ಯಾಕ್ ಮಾಡ್ತಾ ಕ್ರಿಮಿನಲ್ಸ್ ನ ಹಿಡಿಯೋದಾಗಿರುತ್ತೆ. ಆದ್ರೆ ಅವ್ರ ಕೈಯಲ್ಲಿ ಈ ವೆಪನ್ಸ್ ನ ಟ್ರ್ಯಾಕ್ ಮಾಡಕ್ಕಾಗಿಲ್ಲ. ದಿ ಸೇಮ್ ವೆಪನ್ಸ್ ವೇರ್ ಯೂಸ್ಡ್ ಅಗೇನ್ಸ್ಟ್ ಅಮೆರಿಕನ್ಸ್. ಈಗ ನಾವು ಆ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ ದಟ್ ಪ್ರಾಡಕ್ಟ್ ಇಸ್ ಫೆಂಟನಿಲ್. ಇದ್ರ ಮೇಲೆ CJNG ತನ್ನ ಫ್ಯೂಚರ್ ನ ಕಟ್ಕೋಬೇಕಂತ ಇದ್ದಿದ್ದು. ಈ ಕೆಮಿಕಲ್ ಹೆರೋಯಿನ್ ಗಿಂತ 50 ಟೈಮ್ ಡೇಂಜರಸ್ ಆಗಿತ್ತು. ಫೆಂಟನಿಲ್ ಬರೀ 2 ಗ್ರಾಮ್ ಸಾಕು ಒಬ್ಬ ಮನುಷ್ಯನ ಸಾಯಿಸೋದಕ್ಕೆ. ಇಲ್ಲಿ ಎಕನಾಮಿಕ್ಸ್ ಮುಂದೆ ತುಂಬಾ ಇನ್ಕ್ರೆಡಿಬಲ್ ಆಗಿತ್ತು. ಒಂದು ಫೆಂಟನಿಲ್ ಟ್ಯಾಬ್ಲೆಟ್ ನ ತಯಾರಿಸೋದಕ್ಕೆ ಬರೀ 10 ಸೆಂಟ್ಸ್ ಆಗುತ್ತೆ, ಅಂದ್ರೆ 8 ಇಂದ 9 ರೂಪಾಯಿ. ಆದ್ರೆ ಅದನ್ನ 10 ಇಂದ $30 ಶೇರ್ ಮಾಡ್ತಾ ಇದ್ರು, ಮೀನ್ಸ್ 3,000 ರುಪೀಸ್. ಈ ಡ್ರಗ್ ಕಾರ್ಟಲ್ಸ್ ಪ್ರೊಡಕ್ಷನ್ ಕಾಸ್ಟ್ ಬಂದು $50,000 ಆಗಿರುತ್ತೆ. ಆದ್ರೆ ಅವರು $20 ಮಿಲಿಯನ್ ನ ಸಂಪಾದನೆ ಮಾಡ್ಕೊಂತಾರೆ. 2023 ಅಲ್ಲಿ ಅಪ್ರಾಕ್ಸಿಮೇಟ್ಲಿ 73,000 ಜನ ಡ್ರಗ್ ಓವರ್ಡೋಸ್ ಇಂದ ಸತ್ತೋಗ್ಬಿಡ್ತಾರೆ ಅಮೆರಿಕ ಅಲ್ಲಿ. ಅಂಡ್ ಇಲ್ಲಿ 70% ಡೆತ್ಸ್ ಬಂದು ಫ್ಯಾಂಟನಿಲ್ ಇಂದ ಆಗಿರುತ್ತೆ. 2013 ಅಲ್ಲಿ ಎಲ್ಮೆಂಚೋ ಅವನ ಮಗ ಎಲ್ಮೆಂಚಿಟೋ ಅವನು ಹೇಳಿದ್ದ, ನಾವು ಒಂದು ಫೆಂಟನಿಲ್ ಎಂಪೈರ್ ನ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ. ಅಮೆರಿಕ ಅಲ್ಲಿ ಫೆಂಟನಿಲ್ ಎಪಿಡೆಮಿಕ್ ಆಗೋದಕ್ಕಿಂತ ಮುಂಚೆ ಸೆಪ್ಟೆಂಬರ್ 2024 ಅವನ್ನ ಗಿಲ್ಟಿ ಅಂತ ಕನ್ಸಿಡರ್ ಮಾಡ್ತಾರೆ US ಕೋರ್ಟ್. ಅಂಡ್ ಮಾರ್ಚ್ 2025 ಅಲ್ಲಿ ಅವನ್ಗೆ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆ ಆಗುತ್ತೆ. ಮಗ ಅಂತೂ ಜೈಲಲ್ಲಿ ಇದ್ದಾನೆ, ಆದ್ರೆ ಅಪ್ಪ ಇನ್ನು ಹೊರಗಿದ್ದ. 22 ಫೆಬ್ರವರಿ 2026 ಈ ದಿನ ಶೂಟ್ಔಟ್ ಅಲ್ಲಿ ಎಲ್ಮೆಂಚೋ ಸತ್ತೋಗ್ಬಿಡ್ತಾನೆ. ವಿಡಿಯೋ ಇಲ್ಲಿ ಗಂಟ ನೋಡಿದ್ರೆ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK Royal Praveen, signing off. Meet in the next video. Bye. Peace.